ಗೆಳೆಯರೇ ಮತ್ತು ಗೆಳತಿಯರೇ, ತಮಿಳಿನ ಸ್ಟಾರ್ ನಟ ವಿಜಯ್ ದಳಪತಿ ಕುಟುಂಬದ ಗಲಾಟೆ ಈಗ ಇಡೀ ತಮಿಳುನಾಡು ರಾಜ್ಯದಲ್ಲಿ ಆಸಕ್ತಿಕರ ವಿಷಯವಾಗಿ ಬದಲಾಗಿದೆ. ನನ್ನ ಗಂಡ ನಾನು ಬೇಡ ಅಂತ ಅದ್ಯಾವಳ ತ್ರಿಷಾ ಅನ್ನೋಳ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ವಿಜಯ್ ಹೆಂಡತಿ ಸಂಗೀತ ಡೈವರ್ಸ್ಗಾಗಿ ಚಂಗಲ್ಪಟ್ಟು ಕೋರ್ಟ್ ಮೆಟ್ಟಿಲು ಹತ್ತಿದ್ರಿಂದ ಈಗ ವಿಷಯ ಮೀಡಿಯಾದವರ ಮೂಲಕ ಆಚೆ ಬಂದು ಇಡೀ ತಮಿಳುನಾಡಿನ ತುಂಬಾ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿದೆ. ಇದರಿಂದ ಈಗ ಎಲ್ಲರ ಕಣ್ಣು ತ್ರಿಷಾ ಮೇಲೆ ಬಿದ್ದು ಎಲ್ಲಾ ನ್ಯೂಸ್ ಚಾನೆಲ್ಗಳು ಇದೇ ಸದಾವಕಾಶ ಅಂತ ಇವಳು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಿನಿಂದ ಎಷ್ಟು ಮನೆ ಹಾಳು ಮಾಡಿದ್ದಾಳೆ, ಎಷ್ಟು ಜನ ಗಂಡಸರ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ಲು ಅಂತ ಇವಳ ಇಂದಿನ ಜೀವನದ ಕರ್ಮಕಾಂಡವನ್ನ ಎಲ್ಲರ ಮುಂದೆ ತೆಗೆದಿಡಲು ಆರಂಭಿಸಿದ್ದಾರೆ. ಇನ್ನು ಇದೇ ಮಧ್ಯ ಇದಿಷ್ಟು ಸಾಲದು ಅಂತ ಬಿಜೆಪಿ ಪಾರ್ಟಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ಸ್ಟೇಜ್ ಮೇಲೆನೆ ಮತ ಪ್ರಚಾರಕ್ಕೆಂದು ಆಚೆ ಹೋದಾಗ ವಿಜಯ್ಗೆ ತನ್ನ ಕುಟುಂಬವನ್ನೇ ಸರಿಯಾಗಿ ನೋಡಿಕೊಳ್ಳಲು ಆಗ್ತಿಲ್ಲ, ಅವನೇ ತ್ರಿಷಾ ಹಿಂದೆ ಬಿದ್ದಿದ್ದಾನೆ, ಇನ್ನು ಈ ರಾಜ್ಯದ ಸಿಎಂ ಆದ್ರೆ ಗತಿ ಏನು ಅಂತ ಹೇಳಿದ್ರಿಂದ ತ್ರಿಷಾಗೆ ವಿಷಯ ಗೊತ್ತಾಗಿ ಅವಳು ಕೋಪ ಬಂದು ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟಿದ್ರಿಂದ ನೈನಾರ್ ನಾಗೇಂದ್ರ ತಾನಾಡಿದ ಮಾತಿಗೆ ಕ್ಷಮೆ ಕೋರಿದ್ದಾನೆ. ಆದ್ರೆ ಆಗ್ಲೇ ತ್ರಿಷಾ ದಳಪತಿ ವಿಜಯ್ನ ಉದ್ದೇಶಿಸಿ ಇಡೀ ಪ್ರಪಂಚನೇ ನಿನಗೆ ಎದುರಾಗಿ ನಿಂತ್ಕೊಂಡ್ರು, ನಾನು ನಿನ್ನ ಹಿಂದೆ ನಿನಗಾಗಿ ನಿಂತ್ಕೋತೀನಿ ಅಂತ ಹೇಳಿ ಟ್ವಿಟರ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ರಿಂದ ಈ ರೀತಿ ತ್ರಿಷಾ ಮಾಡಿದ್ದ ಕೆಲವೇ ನಿಮಿಷಕ್ಕೆ ಈ ಟ್ವೀಟ್ ವೈರಲ್ ಆಗಿ ಲಕ್ಷಾಂತರ ಜನ ನೋಡಿ ತ್ರಿಷಾಗೆ ಮತ್ತು ವಿಜಯ್ಗೆ ಬಾಯಿಗೆ ಬಂದಾಗೆ ಬೈದಿದ್ರಿಂದ ತ್ರಿಷಾ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ಲು. ಆದ್ರೆ ಅಷ್ಟೊತ್ತಾಗ್ಲೇ ವಿಜಯ್ ಎದುರು ಪಾರ್ಟಿಯ ಕೆಲವು ಮುಖಂಡರು ಆ ಟ್ವೀಟ್ ಅನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಎಲ್ಲಾ ಕಡೆ ಜನರಿಗೆ ಇದನ್ನು ತೋರಿಸಲು ಆರಂಭಿಸಿದ್ರಿಂದ ತಮಿಳುನಾಡಿನ ಜನಪ್ರಿಯ ಸಿಂಗರ್ ಸುಚಿತ್ರಾ, ಈ ತ್ರಿಷಾ ಇಂತಾನೆ ನನ್ನ ಸಂಸಾರ ಹಾಳಾಯ್ತು, ಈ ತ್ರಿಷಾ ಆಗ ಧನುಷ್ ಜೊತೆ ಸಂಬಂಧ ಇಟ್ಕೊಂಡು ನನ್ನ ಗಂಡ ಇವರಿಬ್ಬರಿಗೂ ಸಪೋರ್ಟ್ ಮಾಡಿ ದಿನನಿತ್ಯ ನಮ್ಮ ಮನೆಗೆ ಇವರನ್ನೆಲ್ಲ ಕರೆದುಕೊಂಡು ಬಂದು ರಾತ್ರಿ ಎಲ್ಲ ಅಸಹ್ಯವಾಗಿ ನಡೆದುಕೊಳ್ತಾ ಇದ್ದುದರಿಂದ ನಾನು ಅವನಿಗೆ ಡೈವರ್ಸ್ ಕೊಟ್ಟೆ. ಆದ್ರೆ ಈಗ ಈ ತ್ರಿಷಾ ಇಂದಾನೆ ವಿಜಯ್ ಸಂಸಾರ ಕೂಡ ಹಾಳಾಗಿದೆ. ಇನ್ನೂ ಈ ತ್ರಿಷಾಗೆ ಅಸಲಿಗೆ ವಿಜಯ್ಗಿಂತ ಉದಯನಿಧಿ ಸ್ಟಾಲಿನ್ ಮೇಲೇನೆ ಆಸಕ್ತಿ ಜಾಸ್ತಿ. ಈ ವಿಷಯನ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ತ್ರಿಷಾ ಮೊದಲಿಗೆ ಪ್ರೀತಿಸಿದ್ದೆ ಅವನ್ನ, ಹೇಗಾದ್ರೂ ಸಿಎಂ ಹೆಂಡತಿ ಅನ್ನಿಸ್ಕೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ಲು. ಇದರಿಂದ ಉದಯನಿಧಿ ಜೊತೆ ಸಂಬಂಧ ಇಟ್ಕೊಂಡು ನಿನ್ನ ಹೆಂಡತಿ ಕಿರುತಿಗಾಗಿ ಡೈವರ್ಸ್ ಕೊಡುವಂತ ಬಲವಂತ ಮಾಡಿದ್ಲು. ಆದ್ರೆ ಇವಳ ಮಾತನ್ನು ಅವನು ಕೇಳಲಿಲ್ಲ. ಇದರಿಂದ ಅವನ ಜೊತೆ ತನ್ನ ಸಂಬಂಧವನ್ನು ಮುರಿದುಕೊಂಡು ತಮಿಳುನಾಡಿನ ಫೇಮಸ್ ಒಡವೆ ವ್ಯಾಪಾರಿಯಾದ ವರುಣ್ ಮನಿಯನ್ನ ತನ್ನ ಬಲೆಗೆ ಬೆಳೆಸಿಕೊಂಡು ಅವನ್ನ ಮದುವೆ ಆಗಲು ರೆಡಿಯಾಗಿ ಅವನ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡ್ಲು. ಆದ್ರೆ ಆಗ ಉದಯನಿಧಿಗೆ ಕೋಪ ಬಂದು ತಾನು ಪ್ರೀತಿಸಿದ ಈ ತ್ರಿಷಾ ಬೇರೆಯವರ ಹೆಂಡತಿ ಆಗೋದು ಅವನಿಗಿಷ್ಟ ಇಲ್ಲದೆ ಉದಯನಿಧಿ ಸ್ಟಾಲಿನ್ ವರುಣ್ಗೆ ಕಾಲ್ ಮಾಡಿ ಎದುರಿಸಿ, ನೀನು ಆ ತ್ರಿಷಾನ ಮದುವೆ ಆದ್ರೆ ರಾಜ್ಯದಲ್ಲಿ ಇಲ್ದಂಗ್ ಮಾಡ್ಬಿಡ್ತೀನಿ, ಆದಷ್ಟು ಬೇಗ ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡು ಕ್ಷಮೆ ಕೇಳು, ಈ ಮದುವೆ ಮುರಿದ್ಬಿತ್ತು ಅಂತ ತಮಿಳುನಾಡಿನ ತುಂಬಾ ಪೋಸ್ಟರ್ ಹಾಕ್ಸಿ ಪಬ್ಲಿಸಿಟಿ ಮಾಡುವಂತ ಎದುರಿಸಿದ್ರಿಂದ ಉದಯನಿಧಿ ಆಡಿದ ಮಾತಿಗೆ ವರುಣ್ ಎದುರ್ಕೊಂಡು ತ್ರಿಷಾ ಜೊತೆ ತನ್ನ ಸಂಬಂಧವನ್ನ ಮುರಿದುಕೊಂಡಿದ್ದೀನಿ, ನಮ್ಮಿಬ್ಬರ ಮದುವೆ ಮುರಿದ್ಬಿತ್ತು ಅಂತ 2 ಲಕ್ಷ ಪೋಸ್ಟರ್ ಅಂಟಿಸಿದ್ದ. ಇದರಿಂದಲೇ ತ್ರಿಷಾಗೆ ಉದಯನಿಧಿ ಮೇಲೆ ಕೋಪ ಬಂದು ವಿಜಯ್ ಜೊತೆ ಮತ್ತೆ ತನ್ನ 2004ರಿಂದ ಇದ್ದ ಸಂಬಂಧನ ಪ್ಯಾಚ್ ಅಪ್ ಮಾಡಿಕೊಂಡು ವಿಜಯ್ಗೆ ಹತ್ರ ಆದ್ಲು ಅಂತ ಈ ಸಿಂಗರ್ ಸುಚಿತ್ರಾ ಹೇಳಿದ್ರಿಂದ ಈಗ ಎಲ್ಲಾ ಕಡೆ ತ್ರಿಷಾ ಮತ್ತು ವಿಜಯ್ ಸಂಬಂಧದ ಬಗ್ಗೆ ಚರ್ಚೆ ಆರಂಭವಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ತ್ರಿಷಾ ತನ್ನ ಹಳೆ ಲವರ್ ಉದಯನಿಧಿ ಸ್ಟಾಲಿನ್ ಮುಖ್ಯಮಂತ್ರಿ ಮಾಡಲು ಬೇಕು ಅಂತಾನೆ ವಿಜಯ್ ಜೀವನವನ್ನ ಹಾಳು ಮಾಡಿಬಿಟ್ಲ. ತ್ರಿಷಾ ಬಿಟ್ಟು ಬೀದಿಯಲ್ಲಿ ಹೋಗುವ ಭಿಕ್ಷುಕಿಯನ್ನಾದ್ರೂ ಮದುವೆ ಆಗು, ನಾನ್ ಕೇಳಲ್ಲ, ಆದ್ರೆ ತ್ರಿಷಾ ಮಾತ್ರ ಬೇಡ ಅಂತ ಪ್ರಭಾಸ್ ದೊಡ್ಡಪ್ಪ ಕೃಷ್ಣಂರಾಜು ಹೇಳಿದ್ದಾದ್ರೂ ಯಾಕೆ? ಇನ್ನೊಂದು ಸಾರಿ ನನ್ನ ಮಗಳ ಜೀವನ ಹಾಳು ಮಾಡಲು ಪ್ರಯತ್ನಿಸಿದ್ರೆ ನಿನ್ನ ಜೀವ ಸಹಿತ ಉಳಿಸಲ್ಲ ಅಂತ ರಜನಿಕಾಂತ್ ತ್ರಿಷಾಗೆ ಎದುರಿಸಿದ್ದರ ಇಂದಿನ ರಹಸ್ಯವೇನು? ತ್ರಿಷಾ ಜೊತೆ ನಿಶ್ಚಯ ಆಗಿದ್ದ ನನ್ನ ಮದುವೆ ಮುರಿದ್ಬಿದ್ದಿದೆ ಅಂತ ತಮಿಳುನಾಡಿನ ತುಂಬಾ 2 ಲಕ್ಷ ಪೋಸ್ಟರ್ ಅಂಟಿಸಿದ್ದಾದ್ರೂ ಯಾರು? ವಿಜಯ್ ತನ್ನ ಹೆಂಡತಿ ಸಂಗೀತ ಕಾಲಿಗೆ ಬಿದ್ದು ನನ್ನಿಂದ ತಪ್ಪಾಗಿದೆ ಕ್ಷಮಿಸಿಬಿಡು ಅಂತ ಬೇಡಿಕೊಳ್ಳಲು ಕಾರಣ ಏನು ಎಂಬ ಎಲ್ಲ ಆಸಕ್ತಿಕರ ಕುತೂಹಲಭರಿತ ರೋಮಾಂಚನದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ. ಕಳೆದ 20 ವರ್ಷಗಳಿಂದ ಇಡೀ ಸೌತ್ ಇಂಡಿಯಾದಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಮೆರೆದು ಈಗಲೂ ಬೇಡಿಕೆಯಲ್ಲಿರುವ ತ್ರಿಷಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆ ಆಕ್ಟ್ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾಳೆ. ಆದ್ರೆ ಈಕೆ ಈ ರೀತಿ ತನ್ನ ಟ್ಯಾಲೆಂಟ್ ಇಂದ ಸಿನಿಮಾದಲ್ಲಿ ಮಾತ್ರ ಹೀರೋಗಳ ಜೊತೆ ರೊಮ್ಯಾನ್ಸ್ ಮಾಡಿಲ್ಲ, ಪರ್ಸನಲ್ ಲೈಫ್ ಅಲ್ಲೂ ತಾನು ನಟಿಸಿದ ಅನೇಕ ಹೀರೋಗಳ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ. ಇನ್ನು ಈ ರೀತಿ ತ್ರಿಷಾ ಜೊತೆ ಸಂಬಂಧ ಬೆಳೆಸಿದ ಮೊದಲ ಸ್ಟಾರ್ ಹೀರೋನೇ ಪ್ರಭಾಸ್. ಅದು 2004ನೇ ಇಸ್ವಿ
ತ್ರಿಷಾ ಮತ್ತು ಪ್ರಭಾಸ್ ಸೇರಿ ನಟಿಸಿದ ವರ್ಷಂ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಅದರ ಹಾಡುಗಳು ಜನಪ್ರಿಯ ಆಗಿದ್ವು. ಆದ್ರೆ ಇದಿಷ್ಟೇ ಅಲ್ಲದೆ ಈ ಸಿನಿಮಾ ಸೂಪರ್ ಹಿಟ್ ಆಗಲು ಮುಖ್ಯ ಕಾರಣ ಆ ಸಿನಿಮಾದಲ್ಲಿ ತ್ರಿಷಾ ಮತ್ತು ಪ್ರಭಾಸ್ ಮಧ್ಯೆ ಇದ್ದ ಕೆಮಿಸ್ಟ್ರಿ. ಇನ್ನು ಈ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ಒಬ್ರಿಗೊಬ್ರು ತುಂಬಾ ಹತ್ರ ಆಗಿ ಇವರಿಬ್ಬರ ಮಧ್ಯ ಸಂಬಂಧ ಬೆಳೆದು ಫುಲ್ ಕ್ಲೋಸ್ ಆಗಿ ಒಬ್ಬರ ಜೊತೆ ಒಬ್ಬರು ಡೇಟ್ ಮಾಡಲು ಆರಂಭಿಸಿ ಒಂದರಿಂದೆ ಒಂದರಂತೆ ಬುಜ್ಜಿಗಾಡು, ಪೌರ್ಣಮಿ ಎಂಬ ಸಿನಿಮಾಗಳಲ್ಲಿ ನಟಿಸಿದ್ರಿಂದ ಇವರಿಬ್ಬರ ಮಧ್ಯೆ ಇದ್ದ ಈ ಸಂಬಂಧ ಎಲ್ಲಾ ಕಡೆ ಹಲ್ಚಲ್ಲಾಗಿತ್ತು. ಆದ್ರೆ ಈ ವಿಷಯ ಯಾವಾಗ ಪ್ರಭಾಸ್ ದೊಡ್ಡಪ್ಪ ಕೃಷ್ಣಂರಾಜು ಅವರಿಗೆ ತಿಳಿದಿತ್ತೋ ಅವರು ಇವರಿಬ್ಬರ ಮದುವೆಗೆ ಒಪ್ಪದೆ ಸಿನಿಮಾದಲ್ಲಿ ನಟಿಸೋಳು ನಮ್ಮ ಮನೆ ಸೊಸೆ ಆಗೋದು ಬೇಡ ಅಂತ ಹೇಳಿದ್ರು. ತ್ರಿಷಾ ಅದೇ ಸಮಯದಲ್ಲಿ ಒಂದು ಕಡೆ ಪ್ರಭಾಸ್ ಜೊತೆ ಮತ್ತಿನ್ನೊಂದು ಕಡೆ ತಮಿಳಿನ ಸ್ಟಾರ್ ನಟ ವಿಜಯ್ ಜೊತೆ ಸಂಬಂಧ ಆರಂಭಿಸಿದ್ಲು. ಇನ್ನು ಈ ತ್ರಿಷಾ ವಿಜಯ್ ಜೊತೆ ಗಿಲ್ಲಿ ಸಿನಿಮಾದಲ್ಲಿ ನಟಿಸುವ ಸಂದರ್ಭದಲ್ಲಿ ಇವರಿಬ್ಬರ ಮಧ್ಯ ಪ್ರೀತಿಯಾಗಿ ನಂತರ ಅದು ಸಂಬಂಧವಾಗಿ ಬದಲಾಗಿ ಇವರಿಬ್ಬರು ಡೇಟ್ ಮಾಡಲು ಆರಂಭಿಸಿದ್ರು. ಇನ್ನಿದರಿಂದ ನಂತರ ಈ ವಿಷಯ ಪ್ರಭಾಸ್ಗೆ ತಿಳಿದು ಹೌದು ನಿಜ, ನಮ್ಮ ದೊಡ್ಡಪ್ಪ ಇವಳ ಬಗ್ಗೆ ಹೇಳಿದ್ದೆ ಸರಿ ಅಂತ ನಿರ್ಧಾರ ಮಾಡಿ ತ್ರಿಷಾ ಜೊತೆ ಇದ್ದ ತನ್ನ ಸಂಬಂಧವನ್ನ ಮುರಿದುಕೊಂಡು ತನ್ನ ಕೆರಿಯರ್ ಕಡೆ ಗಮನ ಹರಿಸಿದ್ದ. ಆದ್ರೆ ತ್ರಿಷಾ ಇದರ ಬಗ್ಗೆ ಎಲ್ಲ ತಲೆಯನ್ನೇ ಕೆಡಿಸ್ಕೊಳ್ಳದೆ ತಮಿಳಿನ ಸ್ಟಾರ್ ಹೀರೋ ವಿಜಯ್ ಜೊತೆ ತನಗಿದ್ದ ರಿಲೇಷನ್ ನ ರಹಸ್ಯವಾಗಿ ಮುಂದುವರಿಸಿದ್ಲು. ಇನ್ನು ಅದೇ ಸಂದರ್ಭದಲ್ಲಿ ಇವರಿಬ್ಬರು ಸೇರಿ ಆಕ್ಟ್ ಮಾಡಿದ್ದ ಗಿಲ್ಲಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ಇವರಿಬ್ಬರ ಮಧ್ಯ ಇದ್ದ ಕ್ಲೋಸ್ನೆಸ್ ಇನ್ನೂ ಜಾಸ್ತಿ ಆಗಿ ಇವರಿಬ್ಬರು ಸೇರಿ ತಿರುಪಚ್ಚಿ, ಕುರುವಿ, ಆದಿ ಅಂತ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಕ್ಲೋಸ್ ಆಗಿದ್ರು. ಅಷ್ಟೇ ಅಲ್ಲದೆ ತ್ರಿಷಾ ಬರ್ತಡೇನ ವಿಜಯ್ ಒಂದು 7 ಸ್ಟಾರ್ ಹೋಟೆಲ್ ನಲ್ಲಿ ಓವರ್ ನೈಟ್ ಮಾಡಿ ಅವಳಿಗೆ ಅಂತ ಒಂದು 50 ಲಕ್ಷ ಬೆಲೆ ಬಾಳುವ ಡೈಮಂಡ್ ನೆಕ್ಲೆಸ್ ಕೊಟ್ಟಿದ್ದರಿಂದ ಈ ವಿಷಯ ಮೀಡಿಯಾಗಳ ಮೂಲಕ ಆಚೆ ಬಂದು ಅದು ದೊಡ್ಡದಾಗಿ ವಿಜಯ್ ಹೆಂಡತಿ ತನಕ ಈ ವಿಷಯ ಹೋಗಿ ವಿಜಯ್ ಸಂಸಾರದಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಇದರಿಂದ ವಿಜಯ್ ಹೆಂಡತಿ ಸಂಗೀತ ವಿಜಯ್ಗೆ ಡೈವರ್ಸ್ ಕೊಡಲು ಆಗಲೇ ಮುಂದಾದಾಗ ವಿಜಯ್ ತಂದೆ ಚಂದ್ರಶೇಖರ್ ವಿಜಯ್ಗೂ ಮತ್ತು ಸಂಗೀತಾಗೂ ಬುದ್ಧಿ ಹೇಳಿ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ರಿಂದ ವಿಜಯ್ ತನ್ನ ಹೆಂಡತಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ತ್ರಿಷಾ ಜೊತೆ ತನಗಿದ್ದ ಸಂಬಂಧನ ಮುರಿದುಕೊಂಡ್ರು. ಆದ್ರೆ ಈ ವಿಷಯ ಮೀಡಿಯಾದಲ್ಲೆಲ್ಲ ಬಂದು ದೊಡ್ಡದಾಗಿದ್ದರಿಂದ ತ್ರಿಷಾ ಮರ್ಯಾದೆ ಹೋಗಿ ತ್ರಿಷಾನ ಜನ ಎಲ್ಲ ಬಾಯಿಗೆ ಬಂದಾಗೆ ಬೈಯಲು ಆರಂಭಿಸಿದ್ರು. ಇದೇ ಕಾರಣದಿಂದ ತ್ರಿಷಾ ತಂದೆಗೆ ಕೋಪ ಬಂದು ನಿನಗೆ ಮತ್ತು ನಿಮ್ಮ ಅಮ್ಮನಿಗೆ ಇಬ್ರಿಗೂ ಈ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಬೇಡ, ನಮಗ್ಯಾಕೆ ಈ ಸಿನಿಮಾ ಇಂಡಸ್ಟ್ರಿ ಸವಾಸ, ಬೇರೆ ಯಾರನ್ನಾದ್ರೂ ಒಳ್ಳೆ ಹುಡುಗನ್ನ ನಿನ್ನ ಮಗಳು ಮದುವೆ ಆಗಿ ಸುಖವಾಗಿರ್ಲಿ ಅಂತ ಹೇಳಿದೆ. ಅದೇ ಕೇಳಲಿಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಬಂದು ಈಗ ಎಲ್ಲರ ಮುಂದೆ ನಮ್ಮ ಮರ್ಯಾದೆ ಹೋಯ್ತು ಅಂತ ಅದೇ ಕೊರ್ಗ್ನಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸತ್ತೋದ್ರು. ಆದ್ರೆ ಈ ತ್ರಿಷಾ ತನ್ನ ತಂದೆಯ ಸಾವನ್ನೂ ಮರೆತು ಮತ್ತೆ ಅದೇ ಹಳೆಯ ಚಾಳಿಯನ್ನ ಮುಂದುವರಿಸಿದ್ಲು. ಇನ್ನು ಈ ತ್ರಿಷಾ ಹೆಸರು ಮಹೇಶ್ ಬಾಬು ಜೊತೆ ಕೂಡ ಅನೇಕ ಬಾರಿ ಕೇಳಿ ಬಂದಿದೆ. ಅದು ಅತುಡು ಸಿನಿಮಾದ ಚಿತ್ರೀಕರಣದ ಸಮಯ. ಈ ಸಿನಿಮಾದಲ್ಲಿ ಮಹೇಶ್ ಬಾಬು ಹೀರೋ ಆದ್ರೆ ತ್ರಿಷಾನೇ ಹೀರೋಯಿನ್. ಆಗ ಇವರಿಬ್ಬರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಅಂತ ಆ ಸಿನಿಮಾ ನಿರ್ದೇಶಕ ತ್ರಿವಿಕ್ರಮ್ ಇವರಿಬ್ಬರನ್ನ ಕೆಲವು ದಿನಗಳ ಮಟ್ಟಿಗೆ ಫಾರಿನ್ ಟ್ರಿಪ್ಗೆ ಅಂತ ಕಳುಹಿಸಿದ್ದ. ಇನ್ನಾಗ ತ್ರಿಷಾ ಜೊತೆ ಮಹೇಶ್ ಬಾಬುಗೆ ಒಳ್ಳೆ ಸ್ನೇಹವಾಗಿ ನಂತರ ಅದು ಪ್ರೀತಿಯಾಗಿ ಇವರಿಬ್ರು ಅತುಡು ಸಿನಿಮಾದಲ್ಲಿ ಆಕ್ಟ್ ಮಾಡಿ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ಅದರಿಂದನೇ ಸೈನಿಕುಡು ಎಂಬ ಸಿನಿಮಾದಲ್ಲೂ ಸೇರಿ ನಡೆಸಿದ್ರು. ಇದರಿಂದ ಇವರಿಬ್ಬರು ಮದುವೆ ಆಗ್ತಾರೆ ಎಂಬ ಸುದ್ದಿ ಎಲ್ಲಾ ಕಡೆ ಪ್ರಚಾರಕ್ಕೆ ಬಂದಿತ್ತು. ಆದ್ರೆ ಈ ಮಹೇಶ್ ಬಾಬು ಬುದ್ಧಿವಂತ ತ್ರಿಷಾನ ಎಲ್ಲಿಡಬೇಕು ಅಲ್ಲಿಟ್ಟು ನಮ್ರತಾನ ಸೀಕ್ರೆಟ್ ಆಗಿ ಮದುವೆಯಾಗಿ ಇವರಿಬ್ಬರ ಮದುವೆಯ ಫೋಟೋಗಳು ಒಂದೇ ಸಾರಿ ಪೇಪರ್ ನಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಬಂದಿದ್ರಿಂದ ಇದನ್ನು ನೋಡಿದ ಎಲ್ಲರೂ ಶಾಕ್ಗೆ ಗುರಿಯಾಗಿದ್ರು. ಇದರಿಂದ ಆಗಿನಿಂದ ಮಹೇಶ್ ಬಾಬು ತ್ರಿಷಾ ಸಂಬಂಧಕ್ಕೆ ಫುಲ್ ಸ್ಟಾಪ್ ಇತ್ತು. ಆನಂತರ ನಮ್ರತಾ ಮತ್ತೆ ಯಾವ ಸಿನಿಮಾದಲ್ಲೂ ಆಕ್ಟ್ ಮಾಡಲು ಇವರಿಬ್ಬರನ್ನ ಬಿಡ್ಲಿಲ್ಲ. ಇನ್ನು ಈ ಬ್ರೇಕಪ್ ನಂತರ ತ್ರಿಷಾ ಒಂದು ಅಡ್ವರ್ಟೈಸ್ಮೆಂಟ್ ನಲ್ಲಿ ನಟಿಸಬೇಕಾದ್ರೆ ಇವಳಿಗೆ ಬಾಹುಬಲಿ ಸಿನಿಮಾದ ವಿಲನ್ ಪಾತ್ರದಲ್ಲಿ ನಟಿಸಿದ್ದ ರಾಣನ ಜೊತೆ ಪರಿಚಯ ಆಗಿ ನಂತರ ಇಬ್ರು ಕ್ಲೋಸ್ ಆಗಿ ಡೇಟ್ ಮಾಡಲು ಆರಂಭಿಸಿದ್ರು. ಈ ರೀತಿ ಇವರಿಬ್ಬರು ಫಂಕ್ಷನ್ ಪಾರ್ಟಿ ಅಂತ ಹೋಗುತ್ತಾ ಮೀಡಿಯಾದವರು ಇದರ ಬಗ್ಗೆ ಕೇಳಿದಾಗೆಲ್ಲ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ತಪ್ಪಿಸ್ಕೊಳ್ತಾ ಇದ್ರು. ಆದ್ರೆ ಆಗ್ಲೇ ಸಿಂಗರ್ ಸುಚಿತ್ರಾ ತನ್ನ ಗಂಡ ಮತ್ತು ಧನುಷ್ ಸೇರಿ ಸಿಕ್ಕ ಹೆಂಗಸರನ್ನ ನಮ್ಮ ಮನೆಗೆ ಕರೆದುಕೊಂಡು ಬಂದು ಮಜಾ ಮಾಡ್ತಾರೆ, ತೆಗೆದುಕೊಳ್ಳಿ ಬೇಕಾದ್ರೆ ಅವರು ತೆಗೆದ ಫೋಟೋಗಳು ನನ್ನ ಬಳಿ ಸಾಕಷ್ಟಿವೆ ಅಂತ ಎಲ್ಲವನ್ನ ಮೀಡಿಯಾದವರಿಗೆ ಕೊಟ್ಬಿಟ್ಲು. ಇನ್ನು ಆ ಫೋಟೋಗಳಲ್ಲಿ ಈ ತ್ರಿಷಾ ರಾಣಾ ಫೋಟೋಗಳು ಕೂಡ ಇದ್ದುದರಿಂದ ತ್ರಿಷಾ ಮತ್ತು ರಾಣನ ಸಂಬಂಧ ಎಲ್ಲಾ ಕಡೆ ದೊಡ್ಡದಾಗಿತ್ತು. ಆದ್ರೆ ಇದಾದ ನಂತರ ಇವರಿಬ್ಬರ ಸಂಬಂಧ ತುಂಬಾ ದಿನ ಮುಂದುವರಿಯದೆ ಮುರಿದು ಬಿದ್ದಿತ್ತು. ಆದ್ರೆ ಆಗ್ಲೇ ಧನುಷ್ ಹೆಂಡತಿ ಐಶ್ವರ್ಯ ಎಲ್ಲಾ ಹೀರೋಯಿನ್ಗಳನ್ನ ತಮ್ಮ ಮನೆಗೆ ಕರೆಸಿ ಪ್ರತಿ ವೀಕೆಂಡ್ ನಲ್ಲಿ ಪಾರ್ಟಿ ಕೊಡುತ್ತಾ ಇದ್ರಿಂದ ಈ ರೀತಿ ತ್ರಿಷಾ ಕೂಡ ಆ ಪಾರ್ಟಿಗೆ ಹೋದಾಗ ಅಲ್ಲಿ ತ್ರಿಷಾ ಧನುಷ್ಗೆ ಕ್ಲೋಸ್ ಆಗಿ ಇವರಿಬ್ರು ಲಂಡನ್, ಆಸ್ಟ್ರೇಲಿಯಾ ಅಂತ ವೆಕೇಶನ್ ಹೋಗುತ್ತಾ ಅಲ್ಲಿನ ಬೀಚ್ ಗಳಲ್ಲಿ
ತುಂಡು ತುಂಡು ಬಟ್ಟೆ ಹಾಕಿ ಸುತ್ತುತ್ತಾ ಇದ್ರಿಂದ ಅಲ್ಲೇ ಇದ್ದ ಕೆಲವು ಅಪರಿಚಿತರು ಇವರಿಬ್ಬರ ಈ ಫೋಟೋಗಳನ್ನು ತೆಗೆದು ಮೀಡಿಯಾದವರಿಗೆ ಕೊಟ್ಟು ಜೊತೆಗೆ ಇಂಟರ್ನೆಟ್ ನಲ್ಲೂ ವೈರಲ್ ಮಾಡಿದ್ದರಿಂದ ಇವರಿಬ್ಬರು ಗಾಢವಾದ ಸಂಬಂಧದಲ್ಲಿದ್ದಾರೆ ಎಂಬ ವಿಷಯ ಎಲ್ರಿಗೂ ಗೊತ್ತಾಗಿ ಧನುಷ್ ಹೆಂಡತಿ ಐಶ್ವರ್ಯ ತನ್ನ ಗಂಡನಿಗೆ ಡೈವರ್ಸ್ ಕೊಡಲು ಮುಂದಾದಾಗ ರಜನಿಕಾಂತ್ ಇದರಲ್ಲಿ ಇನ್ವಾಲ್ವ್ ಆಗಿ ತ್ರಿಷಾಗೆ ನನ್ನ ಮಗಳ ಸಂಸಾರ ಏನಾದ್ರೂ ಹಾಳಾದ್ರೆ ನಿನ್ನ ಸುಮ್ಮನೆ ಬಿಡಲ್ಲ, ಅದಾಗ್ಲೇ ಮದುವೆಯಾಗಿ 2 ಮಕ್ಕಳಿರುವ ಗಂಡಸಿನ ಜೊತೆ ನಿನಗೆಂತ ಸಂಬಂಧ ಅಂತ ಇವಳಿಗೆ ಬೈದಿದ್ದರಿಂದ ತ್ರಿಷಾ ಧನುಷ್ ಇಂದ ದೂರಾಗಿ ಆಗ್ಲೇ ಆಕ್ಟರ್ ಮತ್ತು ಪ್ರೊಡ್ಯೂಸರ್ ಎರಡೂ ಆಗಿದ್ದ ತಮಿಳುನಾಡಿನ ಸಿಎಂ ಮಗ ಉದಯನಿಧಿ ಸ್ಟಾಲಿನ್ ತನ್ನ ಬಳೆಗೆ ಬಿಳಿಸಿಕೊಂಡು ಅವನ್ನೇ ಮದುವೆ ಆಗ್ಬೇಕು ಅಂತ ಅಂದುಕೊಂಡಿದ್ರಿಂದ ಉದಯನಿಧಿ ಕೂಡ ಇವಳ ಮಾತಿಗೆ ಒಪ್ಪಿ ತನ್ನ ಹೆಂಡತಿಗೆ ಡೈವರ್ಸ್ ಕೊಡಲು ಹೋದಾಗ ಉದಯನಿಧಿ ಹೆಂಡತಿ ಇದಕ್ಕೆ ಒಪ್ಪದೆ ಜೊತೆಗೆ ಈ ವಿಷಯ ಉದಯನಿಧಿ ತಂದೆ ಸ್ಟಾಲಿನ್ಗೆ ಗೊತ್ತಾಗಿ ನೀನು ನಿನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟು ಆ ತ್ರಿಷಾನ ಮದುವೆ ಆದ್ರೆ ನಿನ್ನ ಸಂಸಾರ ಹಾಳಾಗುತ್ತೆ, ಜೊತೆಗೆ ಇದರಿಂದ ನನ್ನ ರಾಜಕೀಯ ಭವಿಷ್ಯನೂ ಹಾಳಾಗುತ್ತೆ ಅಂತ ಮಗನಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ರಿಂದ ಇವರಿಬ್ಬರ ಸಂಬಂಧ ಮುರಿದು ಬಿದ್ದಿತ್ತು. ಮೊದಲೇ ತನ್ನ ತಂದೆಯ ಬಗ್ಗೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದ ಉದಯನಿಧಿ ತ್ರಿಷಾಯಿಂದ ದೂರ ಆಗಿದ್ದ. ಇದರಿಂದ ತ್ರಿಷಾ ಉದಯನಿಧಿ ಜೊತೆ ಇದ್ದ ತನ್ನ ರಿಲೇಷನ್ಗೆ ಫುಲ್ ಸ್ಟಾಪ್ ಹಾಕಿ ತಮಿಳುನಾಡಿನ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ವರುಣ್ ಮನಿಯನ್ ಅದಾಗ್ಲೇ ಈ ತ್ರಿಷಾ ಅಭಿಮಾನಿ ಆಗಿದ್ದರಿಂದ ಇವಳಿಗೆ ಅವನೇ ಮದುವೆ ಪ್ರಪೋಸಲ್ ಕೊಟ್ಟಿದ್ರಿಂದ ತ್ರಿಷಾ ಕೂಡ ಇದಕ್ಕೆ ಒಪ್ಕೊಂಡಿದ್ಲು. ಆದ್ರೆ ಯಾವಾಗ ಇವರ ಎಂಗೇಜ್ಮೆಂಟ್ ಬಹಳ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ನಡೆಯಲು ಆರಂಭವಾಯ್ತೋ ಆಗ ಅಲ್ಲಿಗೆ ಧನುಷ್ ಬಂದಿದ್ರಿಂದ ವರುಣ್ಗೆ ಬಹಳ ಬೇಜಾರಾಗಿತ್ತು. ಕಾರಣ ತ್ರಿಷಾ ವರುಣ್ನ ಬಿಟ್ಟು ಎಂಗೇಜ್ಮೆಂಟ್ ಮಧ್ಯ ಅತಿಯಾಗಿ ಧನುಷ್ ಜೊತೆ ಕಾಲ ಕಳೆಯಲು ಆರಂಭಿಸಿದ್ಲು. ಇದಿಷ್ಟು ಸಾಲದು ಅಂತ ಆಗ್ಲೇ ಉದಯನಿಧಿ ವರುಣ್ನ ಕರೆದು ತನ್ನ ಫಾರ್ಮ್ ಹೌಸ್ ನಲ್ಲಿ ಕೂರಿಸ್ಕೊಂಡು ಈ ತ್ರಿಷಾನ ಮದುವೆ ಆಗಲು ನಿನ್ಗೆಷ್ಟು ಧೈರ್ಯ, ಅವಳು ನನ್ನ ಹಳೆ ಲವರ್, ನೀನೇನಾದ್ರೂ ಅವಳನ್ನ ಮದುವೆ ಆದ್ರೆ ನಿನ್ನ ತಮಿಳುನಾಡಿನಲ್ಲಿ ಇಲ್ದಾಗೆ ಮಾಡ್ತೀನಿ ಅಂತ ಎದುರಿಸಿ ಎಷ್ಟು ಗ್ರ್ಯಾಂಡ್ ಆಗಿ ಅವಳನ್ನ ಎಂಗೇಜ್ಮೆಂಟ್ ಆದೋ ಅಷ್ಟೇ ಗ್ರ್ಯಾಂಡ್ ಆಗಿ ಪಬ್ಲಿಸಿಟಿ ಕೊಟ್ಟು ನಿನ್ನ ಮತ್ತು ಅವಳ ಮದುವೆ ಕ್ಯಾನ್ಸಲ್ ಅಂತ ತಮಿಳುನಾಡಿನ ತುಂಬಾ 2 ಲಕ್ಷ ಪೋಸ್ಟರ್ ಅಂಟಿಸು ಅಂತ ಹೇಳಿದ್ರಿಂದ ವರುಣ್ಗೆ ಭಯ ಆಗಿ ಬದುಕಿದ್ರೆ ಎಲ್ಲಾದ್ರೂ ಜೀವನ ಮಾಡ್ಬೋದು ಅಂತ ತ್ರಿಷಾಯಿಂದ ದೂರಾಗಿ ಸ್ಟಾಲಿನ್ ಹೇಳಿದ ರೀತಿ 2 ಲಕ್ಷ ಪೋಸ್ಟರ್ ಪ್ರಿಂಟ್ ಮಾಡಿಸಿ ನನ್ನ ಮತ್ತು ತ್ರಿಷಾ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಎಲ್ಲರಿಗೂ ತಿಳಿಸಿದ್ದ. ಇದರಿಂದ ತ್ರಿಷಾ ವರುಣ್ ಮದುವೆ ಮುರಿದು ಬಿದ್ದಿತ್ತು. ಇನ್ನು ಇದಿಷ್ಟೇ ಅಲ್ಲದೆ ಈ ತ್ರಿಷಾ ಹೆಸರು ಸಿಂಬು ಜೊತೆ ಕೂಡ ಅನೇಕ ಬಾರಿ ಕೇಳಿ ಬಂದಿದೆ. ಇವರಿಬ್ಬರು ಬ್ಯಾಚುಲರ್ಸ್ ಆಗಿದ್ದರಿಂದ ಇವರಿಬ್ಬರು ಸೇರಿ ಡೇಟ್ ಮಾಡಲು ಆರಂಭಿಸಿದ್ರು. ಆದ್ರೆ ಹುಡುಗಿಯರ ವಿಷಯದಲ್ಲಿ ಊಸುರುವಳ್ಳಿ ತರಹ ಬಣ್ಣ ಬದಲಾಯಿಸುವ ಸಿಂಬು ತ್ರಿಷಾಗೂ ಮೋಸ ಮಾಡಿ ಹನ್ಸಿಕಾ ಮೋಟ್ವಾಣಿ ಜೊತೆ ಸಂಬಂಧ ಬೆಳೆಸಿದ್ದ. ಇದರಿಂದ ಬೇರೆ ಯಾರೂ ಇಲ್ಲದೆ ಎಲ್ಲರ ಜೊತೆ ಓಡಾಡಿ ಕೊನೆಗೆ ಈ ತ್ರಿಷಾ ಹಳೆಯ ಗಂಡನ ಪಾದವೇ ಗತಿ ಅಂತ ವಿಜಯೇ ನನಗೆ ಪರ್ಫೆಕ್ಟು ಅಂತೇಳಿ ನಿರ್ಧಾರ ಮಾಡಿ ಒಂದು ಅವಾರ್ಡ್ ಫಂಕ್ಷನ್ ನಲ್ಲಿ ಇವರಿಬ್ಬರು ಸೇರಿ ಮತ್ತೆ ತಮ್ಮ ಹಳೆ ಚಾಳಿ ಮುಂದುವರಿಸುತ್ತಾ ತಮ್ಮ ಹಳೆ ದಿನಗಳನ್ನು ಜ್ಞಾಪಿಸಿಕೊಂಡು ನಿಧಾನವಾಗಿ ಮತ್ತೆ ಒಬ್ಬರಿಗೊಬ್ರು ಹತ್ರ ಆದ್ರು. ಆದ್ರೆ ಯಾವಾಗ ವಿಜಯ್ ರಾಜಕೀಯಕ್ಕೆ ಬರ್ತೀನಿ ಅಂತ ಡಿಸೈಡ್ ಆದ್ನೋ ಆಗಿನಿಂದ ತ್ರಿಷಾ ಮತ್ತು ವಿಜಯ್ ರಾಷ್ಟ್ರೀಯ ಸಂಬಂಧದ ಬಗ್ಗೆ ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ ರಾಜ್ಯದೆಲ್ಲೆಡೆ ಪ್ರಚಾರ ಮಾಡಲು ಹೇಳಿದ್ರಿಂದ ಎಲ್ಲಾ ಮೀಡಿಯಾಗಳಲ್ಲಿ ಈ ನ್ಯೂಸ್ ಬಹಳ ದೊಡ್ಡದಾಗಿ ಶಬ್ದ ಮಾಡಿತ್ತು. ಆದ್ರೆ ಆಗ ಯಾರು ಇದನ್ನ ಅಷ್ಟಾಗಿ ನಂಬಿರಲಿಲ್ಲ. ಆದ್ರೆ ಈ ಸಮಯದಲ್ಲೇ ತ್ರಿಷಾಗೆ ವಿಜಯ್ ಗೆಸ್ಟ್ ಹೌಸ್ ಒಂದನ್ನ ಗಿಫ್ಟ್ ಆಗಿ ಕೊಟ್ಟಿದ್ರಿಂದ ವಿಜಯ್ಗೆ ಮದುವೆ ಆಗಿ 2 ಮಕ್ಕಳಿದ್ರು. ತ್ರಿಷಾ ಜೊತೆ ಈ ವಿಜಯ್ಗೇನು ಸಂಬಂಧ ಅಂತ ಜನ ಎಲ್ಲ ವಿಜಯ್ನ ವಿಮರ್ಶಿಸಲು ಆರಂಭಿಸಿದ್ರಿಂದ ವಿಜಯ್ ಹೆಂಡತಿ ಸಂಗೀತ ವಿಜಯ್ಗೆ ಅನೇಕ ಬಾರಿ ಬುದ್ಧಿ ಹೇಳಿದ್ರು. ಅದನ್ನು ಕೇಳದೇ ಇದ್ದುದರಿಂದ ತನ್ನ 2 ಮಕ್ಕಳನ್ನ ಅವಳು ಕರೆದುಕೊಂಡು ಲಂಡನ್ಗೆ ಹೊರಟೋದ್ಲು. ಆ ರೀತಿ ಹೆಂಡತಿ ಮತ್ತು ಮಕ್ಕಳು ದೂರ ಆದ್ರೂ ವಿಜಯ್ ಇದರ ಬಗ್ಗೆ ಯೋಚಿಸದೆ ತ್ರಿಷಾ ಜೊತೆ ಸೀರಿಯಸ್ ರಿಲೇಶನ್ಶಿಪ್ ಇಟ್ಕೊಂಡು ಒಂದೇ ಮನೆಯಲ್ಲಿ ಸಹಜೀವನ ಮಾಡಲು ಆರಂಭಿಸಿದ. ಇನ್ನು ಇವರಿಬ್ಬರು ಎಲೆಕ್ಷನ್ ಮುಗಿದ ನಂತರ ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅಂತ ಕೂಡ ಅದಾಗಲೇ ಎಲ್ಲಾ ಕಡೆ ಚರ್ಚೆಗಳು ಆರಂಭವಾಗಿದೆ. ಇದು ಹೀಗೆ ಇದ್ರೆ ವಿಜಯ್ ತನ್ನ ಹೆಂಡತಿಯಿಂದ ದೂರ ಆಗಿರುವ ವಿಷಯನ ಜನರಿಗೆ ಹೇಳ್ದೆ ಮರೆಮಾಚಿ ಎಲೆಕ್ಷನ್ ನಲ್ಲಿ ಗೆಲ್ಬೇಕು ಅಂತ ಅಂದ್ಕೊಂಡ. ಆದ್ರೆ ಆಗಿದ್ದೇ ಬೇರೆ. ಎಲೆಕ್ಷನ್ಗೆ ಇನ್ನೊಂದೇ 1 ತಿಂಗಳು ಬಾಕಿ ಇದೆ ಅನ್ನುವಾಗ ವಿಜಯ್ ಹೆಂಡತಿ ಸಂಗೀತ ಈ ವಿಷಯನ ಎಲ್ಲರ ಮುಂದೆ ಹೇಳಿ ಚೆನ್ನೈನಲ್ಲಿರುವ ಚೆಂಗಲ್ಪಟ್ಟು ಕೋರ್ಟ್ನಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ರಿಂದ ತ್ರಿಷಾ ಮತ್ತು ವಿಜಯ್ ಸಂಬಂಧದ ಬಗ್ಗೆ ಎಲ್ಲರಿಗೂ ಗೊತ್ತಾಗಿ ವಿಜಯ್ ಮಾನ ಮರ್ಯಾದೆ ಬೀದಿಗೆ ಬಂದಿದೆ. ಇದನ್ನೇ ಸರಿಯಾದ ಅವಕಾಶ ಅಂತ ವಿಜಯ್ ವಿರುದ್ಧ ಪಕ್ಷದ ಮುಖಂಡ MK ಸ್ಟಾಲಿನ್ ಈ ರೀತಿ ತನ್ನ ಹೆಂಡತಿಯನ್ನೇ ಬಿಟ್ಟು ಕಂಡ ಹೀರೋಯಿನ್ಗಳ ಹಿಂದೆ ಹೋಗುವ ಈ ವಿಜಯ್ ಅಂತ ಲೀಡರ್ ನಿಮಗೆ ಬೇಕಾ, ಇವನು ಸಿಎಂ ಆದ್ರೆ ತಮಿಳುನಾಡಿನ ಕತೆ ಏನು ಅಂತ ಪ್ರಚಾರ ಮಾಡಲು ಆರಂಭಿಸಿ ಜನ ಕೂಡ ಅದನ್ನ ನಂಬಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ವಿಜಯ್ಗೆ ಈ ತ್ರಿಷಾ ಸಹವಾಸ ಬೇಡವಾಗಿತ್ತು. ಕೊನೆ ಪಕ್ಷ ರಾಜಕೀಯಕ್ಕೆ ಬಂದ ಮೇಲಾದ್ರೂ ತನ್ನ ಜೀವನನ ಶುದ್ಧವಾಗಿ ಇಟ್ಕೋಬೇಕಿತ್ತು ಅಂತ ಹೇಳುತ್ತಾ ಇಂತಹ ವಿಜಯ್ ಮತ್ತು ತ್ರಿಷಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.